ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಕುರ್ಚಿಯ ಕದನ ಮುಗಿತಾ ಇಲ್ಲ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರನ್ನ ಡಿಕೆ ಮತ್ತು ಸಿದ್ದು ಇಬ್ಬರು ಕೂಡ ಭೇಟಿಯಾದ್ರು. ಈ ಭೇಟಿಯ ಬಳಿಕ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿಯ ಕದನ. ರಾಹುಲ್ ಮೈಸೂರು ಭೇಟಿ ಬಳಿಕ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಪುನಃ ಮುನ್ನೆಲೆಗೆ ಬಂದ ಪವರ್ ಶೇರಿಂಗ್ ಫೈಟ್. ನಿನ್ನೆ ಮೈಸೂರಲ್ಲಿ ರಾಘ ಜೊತೆ ಸಿದ್ದು ಮತ್ತು ಡಿಕೆ ಇಬ್ಬರು ಕೂಡ ಮಾತನಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಸಿದ್ದು ಡಿಕೆ ಜೊತೆ ಗುಸುಗುಸು ಪ್ರತ್ಯೇಕ ಮಾತುಕತೆ ನಡೆಸಿರುವಂತಹ ರಾಹುಲ್ ಗಾಂಧಿ ತಮಿಳುನಾಡಿನ ಗೂಡ್ಲೂರು ಕಾರ್ಯಕ್ರಮಕ್ಕೆ ಭೇಟಿಯನ್ನ ನೀಡಬೇಕಾಗಿತ್ತು. ಮೈಸೂರು ಮಾರ್ಗದಲ್ಲಿ ಗೂಡ್ಲೂರಿಗೆ ತೆರಳಿದ್ದಂತಹ ರಾಘ ಈ ವೇಳೆ ರಾಘ ಜೊತೆ ಟಗರು ಬಂಡೆ ಗುಪ್ತವಾಗಿ ಟಾಕ್ ಮಾಡಿದ್ದಾರೆ, ಅಂದ್ರೆ ಮಾತನಾಡಿದ್ದಾರೆ. ಕರ್ನಾಟಕ ರಾಜಕೀಯ ಅಂಗಳದಲ್ಲಿ ಕುರ್ಚಿಯ ಕುರುಕ್ಷೇತ್ರ ತಾರಕಕ್ಕೇರಿರುವಾಗಲೇ ಮಹತ್ವದ ಬೆಳವಣಿಗೆಯೊಂದು ಆಗಿರುವಂತದ್ದು. ನೋಡಿ, ಸಚಿವ ಸಂಪುಟ ಸೇರಲು ತುದಿಗಾಲಲ್ಲಿ ನಿಂತಿದ್ದಂತಹ ಶಾಸಕರಿಗೆ ಮತ್ತು ಸಚಿವರಿಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಹಿರಿಯ ನಾಯಕರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೊಡ್ಡ ಆಘಾತವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿನ ಒಂದು ಏರ್ಪೋರ್ಟ್ಗೆ ಬಂದಿದ್ರು. ಆ ಒಂದು ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ. ನೋಡಿ, ಸಿದ್ದು ಅಂದರೆ ಸಿಎಂ ಸಿದ್ದರಾಮಯ್ಯ ಅವರ ಹತ್ರನೂ ಕೂಡ ಪ್ರತ್ಯೇಕವಾಗಿ ಮಾತನಾಡ್ತಾರೆ. ಆನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಪ್ರತ್ಯೇಕವಾಗಿ ಮಾತನಾಡ್ತಾರೆ. ಸಂಪುಟ ಪುನರ್ರಚನೆ ಆಗಿರ್ಬೋದು ಅಥವಾ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯೋದಾಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕುರ್ಚಿ ಕಾಳಗದ ಮಧ್ಯೆ ಪ್ರತ್ಯೇಕ ಭೇಟಿಗೆ ಸಮಯವನ್ನ ಕೂಡ ನೀಡಿರುವಂಥದ್ದು. ರಾಹುಲ್ ಗಾಂಧಿಗೆ ಸಮಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಪುಟ ಪುನರ್ರಚನೆಗೆ ಇನ್ನು ರಾಘ ಜೊತೆ ಮಾತುಕತೆ ವೇಳೆ ಅಧಿಕಾರ ಹಂಚಿಕೆ ಬಗ್ಗೆಯೂ ಕೂಡ ಟಾಕ್. ಪವರ್ ಶೇರಿಂಗ್ ಗೊಂದಲ ಅಂತ್ಯಕ್ಕೆ ಸಿದ್ದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ವೇಳೆ ಸಿಎಂ ಸಿದ್ದುಗೆ ರಾಹುಲ್ ಗಾಂಧಿ ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಶೀಘ್ರದಲ್ಲೇ ದೆಹಲಿಗೆ ಕರೆಸಿಕೊಳ್ಳುವುದಾಗಿ ಮಾತು ಕೂಡ ಆಡಿದ್ದಾರಂತೆ. ಸಿದ್ದು ವಿವರಣೆಯನ್ನ ಕೇಳಿಸಿಕೊಂಡು ದೆಹಲಿಗೆ ರಾಹುಲ್ ಕೂಡ ಜರ್ನಿಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ಸರ್ಕಾರಕ್ಕೆ 2.5 ವರ್ಷ ತುಂಬಿದ ದಿನದಿಂದ ಕೂಡ ಆರಂಭವಾಗಿರ್ತಕ್ಕಂಥ ಆಂತರಿಕ ಒಂದು ತುಮುಲದ ಬಗ್ಗೆ ಕಾಂಗ್ರೆಸ್ ವರಿಷ್ಠರಾದಂತಹ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನೇರ ಚರ್ಚೆಯನ್ನ ಮಾಡೋಕೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇದೇ ಮೊಟ್ಟ ಮೊದಲ ಬಾರಿಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ನೋಡಿ, ಇದರ ಪರಿಣಾಮವಾಗಿ ಶೀಘ್ರವೇ ಅಂದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರೂ ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಏನು ರಾಜ್ಯ ರಾಜಕೀಯದಲ್ಲಿ ಗೊಂದಲಗಳಿದೆ, ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಗಾದಿ ಫೈಟ್ ಆಗಿರ್ಬೋದು, ಅದಕ್ಕಿಂತ ಪ್ರಮುಖವಾದಂತಹ ಫೈಟ್ ಅಂತಂದ್ರೆ ಈ ಸಿಎಂ ಕುರ್ಚಿ ಫೈಟ್. ಈ ಸಿಎಂ ಕುರ್ಚಿಯ ಫೈಟ್ ಬಗ್ಗೆ ಇರುವಂತಹ ಗೊಂದಲವನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಹೋಗ್ತಾ ಇರುವಂಥದ್ದು ದೆಹಲಿಗೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಇನ್ನೂ ಕೂಡ ಗುಪ್ತವಾಗಿ ಪ್ರತ್ಯೇಕವಾಗಿ ಮಾತನಾಡುವಂತಹ ವಿಚಾರಗಳು ಕೂಡ ಇದೆ. ಹೀಗಾಗಿ ನಿಮ್ಮನ್ನ ಭೇಟಿ ಮಾಡಲೇಬೇಕು, ದೆಹಲಿಗೆ ಬರ್ತೀನಿ ಅಂತ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಾಗ ರಾಹುಲ್ ಗಾಂಧಿ ಅವರು ಕೂಡ ಓಕೆ ಅಂತ ಹೇಳಿದ್ದಾರಂತೆ. 18ರ ಮುನ್ನ ಅಂದರೆ ಜನವರಿ 18ರಿಂದ ಅಥವಾ 24ರ ಬಳಿಕ ಉಭಯ ನಾಯಕರಿಗೆ ಬುಲಾವ್ ಕೊಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೂ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ. ಚೇರ್ಗಾಗಿ ವೇಟಿಂಗ್ ಮಾಡ್ತಾ ಇರುವಂತಹ ಡಿಕೆ ಜೊತೆ ಟಾಕ್. ಡಿಸಿಎಂ ಡಿಕೆಶಿ ಜೊತೆಗೂ ಮಾತಾಡಿರುವ ರಾಹುಲ್, ಚೇರ್ಗಾಗಿ ವೇಟಿಂಗ್ ಮಾಡ್ತಿರುವ ಡಿಕೆ ಜೊತೆ ಟಾಕ್. ಬಂಡೆ ಜೊತೆ ಆಪ್ತವಾಗಿ ಮಾತಾಡಿರುವ ರಾಹುಲ್. ಈ ವೇಳೆ ಭೇಟಿಗೆ ರಾಘ ಬಳಿ ಸಮಯವನ್ನ ಕೇಳಿದ್ದಾರಂತೆ ಡಿಕೆ. ಡಿಸಿಎಂ ಡಿಕೆ ಮಾತಿಗೆ ರಾಹುಲ್ ಗಾಂಧಿ ಸ್ಪಂದನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಿದ್ರು. ಆನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಮಾತನಾಡಿರುವಂಥದ್ದು. ನೋಡಿ, ಮೈಸೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿದ್ರು. ನಂತರ ಮಾಧ್ಯಮಗಳಿಗೂ ಕೂಡ ರಿಯಾಕ್ಟ್ ಮಾಡಿರುವಂಥದ್ದು. ಯಾವ ವಿಚಾರವಾಗಿ ಮಾತನಾಡಿದ್ವಿ, ಏನು ಎತ್ತ, ಇದ್ರ ಬಗ್ಗೆಯೂ ಕೂಡ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಆನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಪ್ರತ್ಯೇಕವಾಗಿ ಮಾತನಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗ
ಸಿಎಂ ಕುರ್ಚಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಇಡೀ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಅವರ ಜೊತೆಯೂ ಕೂಡ ಆಪ್ತವಾಗಿಯೇ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಸ್ಪಂದನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅವ್ರ ಜೊತೆ ಮಾತನಾಡೋಕೆ ದೆಹಲಿಗೆ ಭೇಟಿ ಕೊಡಲಿದ್ದಾರೆ. ಇಷ್ಟರಲ್ಲೇ ಉಭಯ ನಾಯಕರು ರಾಹುಲ್ ಗಾಂಧಿಗೆ ಮನವಿ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಿ ಅಂತ ಮನವಿಯನ್ನ ಕೂಡ ಮಾಡಿದ್ದಾರಂತೆ. ಡಿಕೆ ಮಾತಿಗೆ ನೀವು ದೆಹಲಿಗೆ ಬನ್ನಿ ಎಂದಿರುವಂತಹ ರಾಗ. ನಾಯಕತ್ವ ಬದಲಾವಣೆಯ ಕುರಿತು ಚರ್ಚಿಸಲು ಡಿಕೆ ರೆಡಿಯಾಗಿದ್ದಾರೆ. ಜನವರಿ 18 ಅಥವಾ 20ರ ನಂತರ ಸಿದ್ದು ಮತ್ತು ಡಿಕೆಗೆ ಬುಲಾವ್ ಬರುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ನಿಂದ ರಾಘ ಭೇಟಿಯಿಂದ ಗರಿಗೆದರಿದಂತಹ ಅಧಿಕಾರ ಹಂಚಿಕೆ. ಈಗ ಯಾರೂ ಮಾಡಲಾರ್ದಂತಹ ಒಂದು ದಾಖಲೆಯನ್ನ ಬ್ರೇಕ್ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಅರಸು ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಈ ಮೂಲಕ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುವಂಥದ್ದು. ಅಂದರೆ ಸಿಎಂ ಕುರ್ಚಿಯನ್ನ ಗಟ್ಟಿಯಾಗಿ ಬಿಗಿಭದ್ರವಾಗಿ ಹಿಡಿದುಕೊಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ ಒಂದು ದಾಖಲೆಯನ್ನ ಮಾಡಿರುವಂಥದ್ದು. ಇದೇ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇದೀಗ ಏನೋ ಒಂದು ದಾಖಲೆಯನ್ನ ಮುರಿದಿದ್ದೀರಾ, ಅಟ್ಲೀಸ್ಟ್ ಇವಾಗಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಬಿಟ್ಕೊಡಬಹುದಲ್ವಾ ಎನ್ನುವಂತಹ ಡಿಕೆ ಅವರ ಆಪ್ತ ಬಣದ ಶಾಸಕರು ಸಚಿವರು ಕೂಡ ಮಾತನಾಡ್ತಾ ಇರುವಂತಹ ವಿಚಾರ. ಈ ಒಂದು ವಿಚಾರವಾಗಿ ಈಗಾಗಲೇ ಡಿಕೆ ಮಾತಿಗೆ ಅಂದರೆ ಡಿಕೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಪ್ರತ್ಯೇಕವಾಗಿ ಮಾತನಾಡಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಿ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರಂತೆ. ಹೀಗಾಗಿ ನೀವು ಕೂಡ ದೆಹಲಿಗೆ ಬನ್ನಿ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಯಾವಾಗ ದೆಹಲಿಗೆ ಬುಲಾವನ್ನ ಕೊಡ್ತಾರೆ ಹೈಕಮಾಂಡ್ ವರಿಷ್ಠರು ಕಾದು ನೋಡಬೇಕಾಗಿದೆ. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ದೊರೆಯುತ್ತೆ ಕಾದು ನೋಡಬೇಕಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇಬ್ಬರು ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವಂಥದ್ದು. ಆದರೆ ಪ್ರತ್ಯೇಕವಾಗಿ ಮಾತುಕತೆ ಆಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನ ಆಡಿರುವಂಥದ್ದು. ಹಾಗೆ ದೆಹಲಿಗೆ ಬುಲಾವ್ ಕೊಡ್ತಾರೆ ಎನ್ನುವಂತಹ ವಿಚಾರ ಕೂಡ ಹರಿದಾಡ್ತಾ ಇರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ? ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಡೆಯಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ಏನಿದೆ ಅದು ಅಂತ್ಯ ಕಾಣುವಂತೆ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ. ಅದರಲ್ಲೂ ಕೂಡ ನಿನ್ನೆ ಏನು ಮೈಸೂರಿಗೆ ಆಗಮಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಉಭಯ ನಾಯಕರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಉಭಯ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಏನಿದೆ ಅದು ಸಾಕಷ್ಟು ಒಂದು ಚರ್ಚೆಗೆ ಕೈಪಡೆಯಲ್ಲಿ ಗ್ರಾಸ ಆಗ್ತಿರುವಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇದೇ ಶುಕ್ರವಾರ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಅಸ್ಸಾಂನ ಚುನಾವಣೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂನ ಪರಿವೀಕ್ಷಕರಾಗಿ ಜವಾಬ್ದಾರಿ ಕೊಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದೇ ಶುಕ್ರವಾರ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಗತ್ಯ ಬಿದ್ದರೆ ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ ತಾನು ಏನು ಸಿಎಂ ಸ್ಥಾನದ ಆಕಾಂಕ್ಷಿ, ಪಕ್ಷಕ್ಕಾಗಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ, ಜೊತೆಗೆ ನಾನು ಪಕ್ಷ ಸಂಘಟನೆ ಮಾಡಿ ಈ ಒಂದು ಅಧಿಕಾರಕ್ಕೆ ಪಕ್ಷವನ್ನು ತಂದಿದ್ದೇನೆ ಎಂಬುವಂಥ ಮನದಟ್ಟು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರಿಂದ ಆಗುತ್ತೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಚಿಂತನೆ ಮಾಡಿದ್ದಾರೆ. ಅಗತ್ಯ ಇದ್ದರೆ ಇದೇ ತಿಂಗಳ ಜನವರಿ 22ನೇ ತಾರೀಕಿನಂದು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಯಾಕಂತಂದರೆ ಒಂದು ಕಡೆ ಬಜೆಟ್ ಕೂಡ ಸಮೀಪ ಆಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಒಂದು ಸಲಹೆ ಏನಿರುತ್ತೆ ಅದನ್ನು ಕೇಳಿಕೊಂಡು ಮುಂದುವರಿಯೋಣ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಒಟ್ಟಿನಲ್ಲಿ ಕಳೆದ ಒಂದು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಒಂದು ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ನಿನ್ನೆ ಏನು ಪ್ರಮುಖವಾಗಿ 2 ರಿಂದ 3 ನಿಮಿಷ ಏನು ಸಮಯ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂಥ ವಿಚಾರ ಏನಿದೆ ಅದು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣ ಮಾಡಿಕೊಡ್ತಿದೆ. ಕಾರಣ ಇಷ್ಟೇ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಳೆದ ದೆಹಲಿ ಭೇಟಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವ್ರದ್ದೇ ಆದಂಥ ಒಂದು ಕಸರತ್ತನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿ ಅವರು ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ನಿನ್ನೆ ಪ್ರಮುಖವಾಗಿ ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ನ ಕರೆಸ್ಕೊಂಡು ಮಾತುಕತೆ ನಡೆಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ದೆಹಲಿನಲ್ಲಿ ಮಾತನಾಡೋಣ ಎಂಬ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಮತ್ತು ಡಿ ಕೆ ಶಿವಕುಮಾರ್ ತಂಡದವರಿಗೆ ಎಲ್ಲೊಂದು ಕಡೆ ಸಣ್ಣದೊಂದು ಆಶಾಕಿರಣ ಇಲ್ಲಿ ಮೊಳಗಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಬಹುತೇಕವಾಗಿ ಇಂದು ಇದೇ ತಿಂಗಳ ಅಂತ್ಯಕ್ಕೆ ಕಾಂಗ್ರೆಸ್ ಪಡೆಯಲ್ಲಿ ಕಂತಿರ್ತಕ್ಕಂಥ ಏನು
ಅಧಿಕಾರ ಹಂಚಿಕೆ ಏನು ಒಂದು ತಿಕ್ಕಾಟ ಇದೆ, ಅದಕ್ಕೆ ಕೊನೆಗಾಲುವಂಥ ಒಂದು ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ ಇದೇ ವರ್ಷದಲ್ಲಿ ಪಂಚರಾಜ್ಯ ಚುನಾವಣೆ ಇದೆ, ಒಂದು ಕಡೆ ರಾಜ್ಯದಲ್ಲಿ ಪಾಲಿಕೆ ಚುನಾವಣೆ ಇದೆ. ಇದೆಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಎಲ್ಲವೂ ಕೂಡ ಮತ್ತೆ ಸಂಧಾನ ಫಾರ್ಮುಲಾ ಮುಂದುವರಿಸ್ತಾರ ಅಥವಾ ಏನಾದರೂ ಒಂದು ಸಂಕ್ರಾಂತಿಯನ್ನು ಸಿಹಿ DKC ಬಣ್ಣದವ್ರಿಗೆ ಕೊಡ್ತಾರ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಕಾವ್ಯ, ಎಸ್, ಥ್ಯಾಂಕ್ ಯು ಅಭಿಷೇಕ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.